ಧ್ರುವನ್ ಜೊತೆ ಯಾಕೆ ನಿಮಗೆ ಅಷ್ಟು ಮುನಿಸು ಬೇಜಾರು? ಧ್ರುವಂತದ್ದು ನನಗೆ ಫೀಲ್ ಆಗಿದ್ದು ಡೇ ಒನ್ನಿಂದ ಪ್ರೂವ್ನು ಆಗ್ತಾ ಇದೆ. ಇಫ್ ಯು ಬಿಲೀವ್, ನೋಡಿದ್ರೆ ಅವನ ಆಟ ಚೇಂಜ್ ಆಗಿದ್ದು ಮಲ್ಲಮ್ಮ ಹೋದ್ಮೇಲೆ. ದಿಸ್ ಇಸ್ ವಾಟ್ ಐ ವಾಸ್ ಟೆಲ್ಲಿಂಗ್ ಧ್ರುವಂತ್, ಯು ಆರ್ ಪ್ಲೇಯಿಂಗ್ ವೆರಿ ಇನ್ನೋಸೆಂಟ್, ಬಟ್ ಯು ಆರ್ ನಾಟ್ ಇನ್ನೋಸೆಂಟ್. ನಾನು ಡೇ ಒನ್ನಿಂದನೂ ಅದೇ ಹೇಳ್ತಾ ಇದೆ. ಯಾಕಂದರೆ ನನಗೆ ಆ ಥರ ಕ್ಯಾರೆಕ್ಟರ್ಸ್ ಇಷ್ಟ ಆಗಲ್ಲ. ಇವನ್ ಗಿಲ್ಲಿಯು ಸ್ವಲ್ಪ ಹೊರಟಿದ್ರು ಕಾಮಿಡಿ ಬರ್ದಲ್ಲಿ ಒಂದು ಸ್ವಲ್ಪ ಮನ್ಸು ಇದು ಮಾಡಿದ್ರು. ಹೀ ಈಸ್ ವೆರಿ ಸ್ಟ್ರೇಟ್ ಕಟ್, ಮುಖವಾಡ ಹಾಕೊಳ್ಳಲ್ಲ. ಧ್ರುವಂತ್ ಹೇಗೆ ಫೀಲ್ ಆಯಿತು ನನಗೆ, ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೂ ನಾನು ಹೇಳಿದೆ ತುಂಬ ಮುಖವಾಡ ಅದು ಆಡ್ತಾ ಇದ್ದ. ಅದು ಹೆಂಗೆ ಮಲ್ಲಮ್ಮ ಹೋಗ್ತಿದ್ದಂಗೆ ಕಳ್ಚೋಯ್ತಲ್ವಾ. ನೀವುಗಳೇ ನೋಡಿದ್ದೀರಾ ಎಲ್ಲರೂ, ಇವಾಗ ಯಾವ ಥರ ಟ್ರ್ಯಾಕ್ ಹೋಗ್ತಾ ಇದ್ದಾನೆ, ಇನ್ಯಾವ ಥರ ಟ್ರ್ಯಾಕ್. ದಟ್ ವಾಸ್ ನಾಟ್, ನನಗೆ ಆ ಥರ ವ್ಯಕ್ತಿಗಳು ಪರ್ಸ್ನಲಿ ಗೇಮ್ಗೋಸ್ಕರ ಆಡ್ತಾರೋ ಅಥವಾ ಕಾಲಕ್ಕೆ ಚೇಂಜ್ ಆಗೋರು ಅಂತ ಅನ್ನಿಸುತ್ತೆ. ಐ ಡೋಂಟ್ ಲೈಕ್ ಇಟ್ ಅಂತ ಅಷ್ಟೇ, ಇನ್ನೇನಿಲ್ಲ. ಗೇಮ್ ಬರ್ದಲ್ಲಿ ಡೋಂಟ್ ಚೇಂಜ್ ಯೋರ್ ಕ್ಯಾರೆಕ್ಟರ್ ಅಂತ ಅಂದರೆ ನೋಡಿ, ಈಗ ರಿಷಾ ಅಂದಷ್ಟೇ ಐ ವಾಸ್ ಟೆಲ್ಲಿಂಗ್, ರಿಷಾ ಇರೋದೇ ಹೀಗೆ, ಎಕ್ಸೆಪ್ಟ್ ಮಾಡ್ಕೊಳ್ಳಂಗಿದ್ರೆ ಮಾಡಿ, ಇಲ್ಲಾಂದರೆ ಬಿಡಿ ಅಂತ ಅವ್ರ ಮನೆಯವ್ರಿಗೇ 1000 ಸತಿ ಹೇಳಿದ್ದೀನಿ. ಆಮೇಲೆ ಜನಕ್ಕೆ ಅಟ್ಲೀಸ್ಟ್ ಐಡಿಯಾ ಇದೆ ರಿಷಾನ ಹಿಂಗಿದ್ದಾಳೆ ಈ ಥರ ಅಂತ. ಬಟ್ ಎಲ್ಲೋ ಬೇಜಾರು ಏನಂದರೆ ನಾನು ಸಾಫ್ಟ್ ವರ್ಷನ್ ನೋಡ್ದೇನೆ ನಾನು ಆಚೆ ಬಂದುಬಿಟ್ಟೆ, ನೋಡಲಿಲ್ಲ ಜನ ಅನ್ನೋದು ಬೇಜಾರಿದೆ. ಬಿಟ್ಟರೆ ಒಂದು ಕ್ಲಾರಿಟಿ ಕೊಟ್ಬಿಡ್ಬೇಕು ಜನರಿಗೂ, ಇವ್ರು ಹಿಂಗೆ. ಅವನೇ ಅಷ್ಟೊಂದು ಸತಿ ಹೇಳ್ತಾನೆ ಧ್ರುವಂತು, ಲೈಕ್ ನಾ ಕನ್ಫ್ಯೂಸಿಂಗ್ ಇದ್ದೀನಿ, ಕನ್ಫ್ಯೂಸ್ ಮಾಡ್ತೀನಿ, ಹೌದು ನಾನು ಯಾರಿಗೂ ಅರ್ಥ ಮಾಡ್ಕೊಳಕ್ಕೆ ಬಿಡಲ್ಲ. ಐ ಡೋಂಟ್ ನೋ ಲೈಕ್ ವಾಟ್ ಈಸ್ ಪ್ಲೇಯಿಂಗ್ ಅನ್ನೋದು ಅವನ ಆಚೆ ಬಂದಮೇಲೆ ಕೇಳಿ. ಓಕೆ, ಅದಕ್ಕೆ ನೀವು ಸ್ವಲ್ಪ ಹೇಟ್ ಮಾಡ್ತೀರಾ ಅವ್ರನ್ನ? ಹೇಟ್ ಅಂತ ಅಲ್ಲ, ನಂಗೆ ಆ ಥರ ವ್ಯಕ್ತಿಗಳು ಹಿಂದೆ ಹೊಂದು ಮುಂದೆ ಹೊಂದು ಮಾಡಿದ್ರೆ ಆಗಲ್ಲ. ಆಮೇಲೆ ಅದು ಇದೇ ಆಗೋಯ್ತಲ್ಲ, ಅವನಿಗೆ ವ್ಯಾಂದಿದ್ದು ಅನ್ನೋದು ಮ್ಯಾಟ್ರ್ ಆಗೋದು. ಅದು ಲಿಟ್ರಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅದು ನಾನು ಹೇಳೋ ಪರಿಸ್ಥಿತಿಲಿ ಇರಲಿಲ್ಲ ಸುದೀಪ್ ಸರ್ಗೆ. ಸರ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ, ಲವ್ ಟಾಪಿಕ್ ಬಂತು ಸರ್. ನಾನು ಲವ್ ಟಾಪಿಕ್ಗೆ ಮೇಯ್ನಾಗಿ ಬೇಡಪ್ಪ ಲವ್ವೆಲ್ಲ ನಾನು ಮಾಡೋಕ್ಕೆ ಬಂದಿಲ್ಲ ಅನ್ನೋ ಮಟ್ಟಿಗೆ ಹೇಳಿದ್ದು ಸರ್. ಅದು ಬೇರೆಯೇ ಆಗೋಗಿದೆ ಅಲ್ಲಿ. ಆ ಟೈಮಲ್ಲಿ ಅವ್ನು ಎಂಟ್ರಿ ಕೊಡೋಕ್ಕೂ ಇವ್ರು ರೇಗ್ಸೋದಕ್ಕೂ ನಾನು ಲವ್ ಮ್ಯಾಟ್ರ್ ಬೇಡ ಅಂತ ಹೇಳಿ ತೊಗೊಂಡಿದ್ದಿದ್ರೆ ಆಗ್ತಿತ್ತು. ಅದೇನಾಗೋಯ್ತು, ಅವ್ನ ಎಂಟ್ರಿಗೂ ಇವ್ರು ರೇಗ್ಸೋದಕ್ಕೂ ನಾನು ಹೇಳೋದಕ್ಕೂ ಸಿಂಕ್ ಆಗೋಯ್ತು. ಬಟ್ ನಾನು ಅಂದಿದ್ದು ಲವ್ ಟಾಪಿಕ್ ಮಾತಾಡ್ತಾಯಿದ್ರು. ನೀವೊಂದು ಟ್ರ್ಯಾಕ್ ಸ್ಟಾರ್ಟ್ ಮಾಡು ಅಂದಾಗ, ನಾನು ಬಿಗ್ ಬಾಸ್ ಮನೆಗೆ ಬಂದಿಲ್ಲಮ್ಮ ಆ ಟ್ರ್ಯಾಕ್ ಸ್ಟಾರ್ಟ್ ಮಾಡೋಕ್ಕೆ, ಅದೆಲ್ಲ ಹೇಳಬೇಡ ಅಂತ ನಾನು ಹೇಳಬೇಕಾದ್ರೆ ಆ ಎಮೋಷನ್ ಬಂದಿದ್ದು. ಬಟ್ ಅದು ಸಿಂಕ್ ಆಗಿದ್ದು ಅವನ ಎಂಟ್ರಿಗೆ.